ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ಕಳೆವು ತೆಗಿತಾ ಇದ್ವಿ, ಬಿತ್ತಿದ್ದು ಡಬ್ಬಿದಲ್ಲಿ ಅದ್ರ ಜೊತೆನ ಗಳೆವು ಕೂಡ ಹೊಡಿತಾ ಇದ್ವಿ. ಸೊ ಯಾವ ರೀತಿ ಹೊಡಿತಾ ಇದ್ವಿ, ಯಾವ ಕಾರಣಕ್ಕೋಸ್ಕರ ಅಂತೇಳಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಇನ್ಸ್ಟಾ ಪೇಜ್ಗೂ ಕೂಡ ಫಾಲೋ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗಳೆ ಹೊಡಿತಾ ಇದ್ದೀವಿ ಅಂದರೆ ಕುಂಟೆ ಹೊಡಿತಾ ಇದ್ದೀವಿ. ಸೊ ಕುಂಟೆ ಹೊಡೆಯೋ ಕಾರಣ ಏನಪ್ಪ ಅಂದರೆ ಸಾಲಲ್ಲಿ ಮಧ್ಯದ ಸಾಲಲ್ಲಿ ಮಳಸೆ ಬೆಳೆದಿರೋದ್ರಿಂದ, ಕಳೆ ಬೆಳೆದಿರೋದ್ರಿಂದ ಅದನ್ನು ನಾವು ತೆಗಿಯೋಕ್ಕಾಗಲ್ಲ. ಸೊ ಅದೇ ಉದ್ದೇಶಕ್ಕೋಸ್ಕರ ಈ ಕುಂಟೆ ಹೊಡೆದ್ಬಿಟ್ರೆ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಇರತಕ್ಕಂಥ ಕಳೆವಾಗಿರ್ಬೋದು, ಮಳಸೆ ಆಗಿರ್ಬೋದು, ಪ್ರತಿಯೊಂದು ಹುಲ್ಲು ಪ್ರತಿಯೊಂದು ಕೂಡ ಹೋಗುತ್ತೆ. ಆಮೇಲೆ ಮತ್ತು ಈಗ ಇದು ಬಂದ್ಬಿಟ್ಟು ರುದ್ರಬೇಡಿಗೆ ನಾವು ಇಲ್ಲಿ ನೀವು ನೋಡ್ತಾ ಇರೋದು ರುದ್ರಬೇಡಿಗೆ ಹಚ್ಚಿರ್ತಕ್ಕಂಥದ್ರಲ್ಲಿ ಹೊಡಿತಾ ಇದ್ದೀವಿ. ನೆಕ್ಸ್ಟ್ ಈ ಕುಂಟೆ ಹೊಡೆದ ಮೇಲೆ ಮತ್ತು ನೀರು ಕಟ್ಟಿ ಅಂದರೆ ರಾಸಾಯನಿಕ ಗೊಬ್ಬರ ಕೂಡ ಹಾಕ್ತೀವಿ. ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ. ಸೊ ಈ ಉದ್ದೇಶ, ಕುಂಟೆ ಹೊಡೆಯೋ ಉದ್ದೇಶ ಏನಪ್ಪ ಅಂದರೆ ಮಣ್ಣು ಸ್ವಲ್ಪ ಅದಾಗಿ ಮಿದು ಮಾಡಿ ನೀರು ಕಟ್ಟಿದರೆ ನೀರು ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದ್ರ ಜೊತೆ ರಾಸಾಯನಿಕ ಗೊಬ್ಬರ ನೆಕ್ಸ್ಟ್ ಹಾಕಿರೂ ಕೂಡ ಅಲ್ಲೇ ಇದ್ದು ಚೆನ್ನಾಗಿ ಬೇರಿಗೆಲ್ಲ ಹೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕುಂಟೆ ಹೊಡೆದು ಆಮೇಲೆ ನೀರು ಕಟ್ಟಬೇಕು. ಆವಾಗ ಚೆನ್ನಾಗಿ ಗಿಡ ಬೇರು ಕೂಡ ನೀರನ್ನ ಹೀರ್ಕೊಳ್ಳುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಹೊಡಿತಾ ಇದ್ವಿ. ಮತ್ತು ಅದ್ರ ಉದ್ದೇಶ ಹೊಡೆಯೋದ್ರಿಂದ ಏನಾಗುತ್ತಪ್ಪ ಅಂದರೆ ಮಧ್ಯದಲ್ಲಿರ್ತಕ್ಕಂಥ ಕಳೆವು ಕೂಡ ನಾಶ ಆಗುತ್ತೆ. ಓಕೆನಾ. ಸೊ ಈ ಎರಡು ಉದ್ದೇಶಗಳಿಗೋಸ್ಕರ ನಾವು ಕುಂಟೆನ ಹೊಡಿತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಯಾವ ರೀತಿ ನಾವು ಯಾವ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಯಾವ ರೀತಿ ಫಸ್ಟು ಮದ್ದು ಹೊಡಿಬೇಕು, ಯಾವುದನ್ನು ಅಂತೇಳಿ ಸಂಪೂರ್ಣವಾಗಿ ನಾವು ಏನು ಮಾಡಿದ್ವಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ. ಸೊ ಆಲ್ರೆಡಿ ನಾವು 2 ನೀರು ಕಟ್ಟಿದ್ದೀವಿ, ಅಂದರೆ ಮಳೆ ನೀರು ಕೂಡ ಕಟ್ಟಿದ್ದೀವಿ. ಕಟ್ಟಿದ ನಂತರ ನಾವು ಹೊಡಿತಾ ಇರೋದು. ನೀವು ನೋಡಿದ್ರೆ ರುದ್ರಬೇಡಿಗೆ ಸ್ವಲ್ಪ ಆಲ್ರೆಡಿ ಹಚ್ಚಗಾಗಿದೆ, ಅಂದರೆ ಒಂದೊಂದು ಎಲೆ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ. ಸೊ ಈ ರೀತಿ ಇದ್ದಾಗ ಏನಾಗಪ್ಪ ಅಂದರೆ ಒಳ್ಳೆಯ ಬೆಳವಣಿಗೆಗೆ ಏನಾದರೂ ನಾವು ಕೊಡಲೇಬೇಕು. ಅಂದರೆ ಅದಕ್ಕೊಂದು ಪೋಷಕಾಂಶ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಏನಾದರೂ ಒಂದು ಕೊಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನೆಕ್ಸ್ಟ್ ನಾವು ಏನು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ನೇದು ರಾಸಾಯನಿಕ ಗೊಬ್ಬರ ಏನು ಹಾಕಬೇಕು, ಯಾವುದು ಹಾಕಬೇಕು, DAP ಹಾಕ್ಬೇಕಾ, ಯೂರಿಯಾ ಹಾಕ್ಬೇಕಾ, ಪ್ರತಿಯೊಂದು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಇನ್ನೊಬ್ಬ ರೈತರು ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಡಿಯೋ ಉಪಯೋಗ ಆಗುತ್ತೆ. ಓಕೆನಾ. ಧನ್ಯವಾದಗಳು.